ಎಷ್ಟು ಟೈಮ್ ನಾವು ಚಿಲ್ಡ್ರನ್ ಜೊತೆ ಸ್ಪೆಂಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು ಮಾತಾಡಬೇಡ, ಜಸ್ಟ್ ಅವ್ರ ಹತ್ರ ಕುತ್ಕೊಂಡಿದ್ರೇ ಸ್ವಲ್ಪ ಟೈಮ್ ಆದಮೇಲೆ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೋಗಿದ ತಕ್ಷಣ ಏನಾಯಿತು ಇವತ್ತು ಸ್ಕೂಲಲ್ಲಿ ಏನೇನು ಮಾಡಿದೆ ಅಂದ ತಕ್ಷಣ ಅವ್ರು ಹೇಳಲ್ಲ. ನಿಮ್ಮ ಮಕ್ಕಳು ಬುಕ್ಸ್ ಓದಬೇಕಾ, ನೀವು ದಿನ ಕುತ್ಕೊಂಡು ನೀವು ಓದ್ತಾ ಇರಿ, ನಿಮ್ಮನ್ನು ನೋಡಿ ಕಲಿತಾರೆ. ಸರ್, ಇಲ್ಲಿ ಅಂದರೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಶಿಸ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಮನೆ ಕೆಲಸಗಳು ಅವ್ರಿಗೆ ಅಭ್ಯಾಸ ಆಗಬೇಕು. ಇವಾಗ ನೋಡಿದ್ರೆ ಬಿಡಿ ಅಂತ ಬಿಡ್ತಾರೆ. ಸೊ ಚಿಕ್ಕ ವಯಸ್ಸಿಂದಾನೇ ಮನೆ ಕೆಲಸ ಅನ್ನೋದು ದೊಡ್ಡದಾಗಿ ಅವ್ರು ಕಾಣಿಸ್ಬಾರ್ದು. ಅವ್ರು ಹೇಳ್ತಾರೆ ನಿಮ್ಮ ತಂದೆ ತಾಯಿ ನನ್ನ ಹತ್ರ ಕೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ. ಆ ಟ್ರಸ್ಟ್ ನಿಮ್ಮ ಮೇಲೆ ಹೋಗ್ಬಿಟ್ರೆ ಫಾರ್ಮಾಗಿದ್ದರೆ ಸಾಕು, ಸ್ಟ್ರಿಕ್ಟಾಗಿ ಇರಬೇಡ, ಫಾರ್ಮಾಗಿರ್ಬೇಕು. ನೀವು ಅದು ಮಾಡಿ, ನಾನು ವೆಯ್ಟ್ ಮಾಡ್ತೀನಿ, ಈ ಥರ ಫರ್ಮ್ ಇದ್ದರೆ ಅವರು ಅಂದ್ಕೊಳ್ತಾರೆ ನಾನಿದು ಮಾಡಿಲ್ಲ ಅಂದರೆ ಬಿಡಲ್ಲ ಅಂತ ಅವ್ರು ಮಾಡ್ತಾರೆ. ಸ್ಟ್ರಿಕ್ಟ್ನೆಸ್ ಅಂತ ಬಂದುಬಿಟ್ರೆ ಏನಾಗುತ್ತೆ, ಬೈಯೋದು, ಹೊಡಿಯೋದು. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರು. ಮೆಡಿಟೇಷನ್ ಕೋಚ್, ಕಳೆದ 25 ವರ್ಷಗಳಿಂದ ಮೆಡಿಟೇಷನ್ ಮತ್ತು ಸ್ಪಿರಿಚುವಾಲಿಟಿ ಫೀಲ್ಡಲ್ಲಿರುವಂಥವ್ರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ಸೊ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ, ಕಳೆದ 2 ಎಪಿಸೋಡ್ಗಳಲ್ಲಿ ನಾವು ಮಾತಾಡಿದ್ದನ್ನು ದಯವಿಟ್ಟು ನೋಡಿ, ಅದನ್ನು ನೋಡಿ ಈ ಒಂದು ಎಪಿಸೋಡ್ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದಕ್ಕಿಂತ ಮುಂಚಿನ ವಿಚಾರಗಳು. ಈಗ ನಾನು ಮಾತಾಡ್ತಿರೋ ಸ್ಪಿರಿಚುವಲ್ ಪೇರೆಂಟಿಂಗ್ ಬಗ್ಗೆ. ಸೊ ಏನು ಸರ್ ಸ್ಪಿರಿಚುವಲ್ ಪೇರೆಂಟಿಂಗ್ ಅಂತಂದರೆ, ಮತ್ತು ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ ಇದು ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಮತ್ತು ಪೇರೆಂಟ್ಸ್ಗೆ ಹೆಲ್ಪ್ ಆಗುತ್ತೆ? ಇವತ್ತು ಡೇಸಲ್ಲಿ ಇದು ಮಾಡರ್ನ್ ಏಜ್ ಅಂತ ಹೇಳ್ಬೋದು, ಕಲಿಯುಗ ಅಂತಲೂ ಹೇಳ್ಬೋದು. ಓಕೆ. ಸೊ ಈ ಒಂದು ಏಜಲ್ಲಿ ತುಂಬ ಚಾಲೆಂಜಸ್ ಇದೆ ಆ್ಯಸ್ ಪ್ಯಾರೆಂಟ್ಸ್. ಈಗ ನಾನು ಒಬ್ಬ ಪ್ಯಾರೆಂಟು, ಸೊ ನನಗೂ ಅರ್ಥ ಆಗುತ್ತೆ. ಎಷ್ಟೋ ಜನ ನಮ್ಮ ಹತ್ರ ರೆಗ್ಯುಲರಾಗಿ ಬರ್ತಾ ಇರ್ತಾರೆ. ಈಗ ನಾವು ಮಕ್ಕಳಿಗೊಂದು ಅಂದರೆ ತಡೆಯೋಕ್ಕಾಗಲ್ಲ. ಯಾವ ಪ್ಯಾರೆಂಟ್ಸ್ ಆಗಲಿ ಏನೇ ಮಾಡ್ತಾರೋ, ಎಷ್ಟೇ ಖರ್ಚು ಮಾಡ್ತಾರೋ, ಎಲ್ಲಿ ಬೇಕಂದ್ರೆ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದು ಇಬ್ಬರು ಪ್ಯಾರೆಂಟ್ಸ್ಗಳಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ. ಈ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಈ ಡಿಜಿಟಲ್ ಎರಾ ಅಂತ ಹೇಳ್ಬೋದು. ಈ ಟೈಮಲ್ಲಿ ಪ್ಯಾರೆಂಟಿಂಗ್ ಅನ್ನೋದು ತುಂಬ ಸ್ಟ್ರೆಸ್ಫುಲ್ ಆಗಿದೆ. ಇಂಡಿಯಾಲ್ಲೇ ಜಾಸ್ತಿ ಅಂತ ಅಂದ್ಕೊಂಡಿದ್ರೆ, ಮೊನ್ನೆ ನನ್ನ ಫ್ರೆಂಡು US ಹೋಗಿ ಬಂದಿದ್ದಾನೆ 1 ಮಂತ್. ಅವನು ಹೇಳಿದಾನು ಇಲ್ಲಿ ಏನಿಲ್ಲ, US ಹೋಗಿ ನೋಡಿ ಪ್ಯಾರೆಂಟಿಂಗ್ ಅನ್ನೋದು ಎಷ್ಟು ಸ್ಟ್ರೆಸ್ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಂತ. ಅಲ್ಲಿ ವಿಚಾರ ಎಲ್ಲ ಹೇಳ್ತಾ ಇತ್ತು. ಸೊ ಮತ್ತು ಹೌ ಡು ವಿ ಡೂ ಇಟ್, ಹೌ ಡು ವಿ ಹ್ಯಾಂಡಲ್? ಯಾಕಂದರೆ ಮತ್ತು ನಮಗೂ ಜವಾಬ್ದಾರಿಗಳಿರುತ್ತೆ, ಇವಾಗ ಸಾಲಗಳಿರುತ್ತೆ, ಆಫೀಸು, ಬಿಸ್ನೆಸ್ಸು, ಈ ಟೆನ್ಷನ್ಸು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಇದೊಂದು ದೊಡ್ಡ ಟೆನ್ಷನ್ ಆಗುತ್ತೆ. ಅವನು ಫೋನಲ್ಲೇ ಇದಾನೋ, ಮಾತು ಕೇಳ್ತಾ ಇಲ್ಲ, ಇದು ಅದು ಅಂತ. ಯಾಕೆಂದರೆ ಮನೆ ಅನ್ನೋದು ಒಂದು ಪ್ರಶಾಂತತೆ ಹೋಗಿದೆ. ಮನೆಗೆ ಬಂದು ರಿಲ್ಯಾಕ್ಸ್ ಆಗಿದ್ದರೆ ಈ ಕಂಪ್ಲೇಂಟ್ಗಳು ಜಾಸ್ತಿ ಆಗುತ್ತೆ. ಇವಾಗ ವೈಫಿಗೆ ಸಪೋರ್ಟ್ ಮಾಡಬೇಕಾ, ಮಕ್ಕಳಿಗೆ ಸಪೋರ್ಟ್ ಮಾಡಿ, ಇಬ್ಬರು ನಮ್ಮನ್ನು ನೋಡ್ತಾ ಇದ್ದಾರೆ. ನಾವು ಒಂದು ಪಕ್ಷ ಸಪೋರ್ಟ್ ಮಾಡಿದರೆ ಇನ್ನೊಂದು ಪಕ್ಷ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ಯಾರೆಂಟಿಂಗ್ ಅನ್ನೋದು ದೊಡ್ಡ ಚಾಲೆಂಜ್ ಆಗಿದೆ. ಬಟ್ ಇದು ಸ್ಪಿರಿಚುವಲ್ ಪ್ಯಾರೆಂಟಿಂಗ್ ಅಂತ ಯಾಕೆ ನಾನು ಈ ಹೆಸರು ಕೊಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ನೋಡಿದ್ರೆ ಲಾ ಆಫ್ ಅಟ್ರಾಕ್ಷನ್ ಸರ್. ಇವಾಗ ಒಂದು ಮಗು ಹುಟ್ಟಿದ ಮೇಲೆ ಫಸ್ಟ್ 7 years ಮನಸ್ಸು ಅನ್ನೋದಿರಲ್ಲ, ಬರೀ ಭಾವನೆಗಳಿರುತ್ತೆ. ಕಂಪ್ಲೀಟ್ ಪ್ಯಾರೆಂಟ್ಸ್ ಒಂದು ಆರಾ ಎನರ್ಜಿಯಲ್ಲೇ ಅದು ಹುಟ್ಟುತ್ತೆ, ಬೆಳೆಯುತ್ತೆ. ಸೊ 7 or 8 years ಏಜ್ ಕರೆಕ್ಟಾಗಿ ನೀವು ನೋಡಿದ್ರೆ ಫಾಲ್ ಆಫ್ ದ ಹೆವೆನ್ ಅಂತಾರೆ. ಅಂದರೆ ಅಷ್ಟು ವರ್ಷ ಒಂದು ಹೆವನ್ ಇರುತ್ತೆ, ಅದು ಹೋಗುತ್ತೆ. ಯಾಕೆ ಮನಸ್ಸು ಶುರುವಾಗಿದ್ರೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಮಗು ಸ್ಕೂಲಲ್ಲಿ ನಾವು ಟೀಚರ್ಸ್ ಹೇಳ್ಕೊಟ್ಟಿದ್ರು ನಮಗೆ. ಆ ಒಂದು ಫೇಸ್, 2 ಫೇಸ್ ಇರುತ್ತೆ. ಒಂದು ಈ 7-8 yearsಲ್ಲಿ ಮೈಂಡ್ ಶುರುವಾಗುತ್ತೆ, ಮನಸ್ಸು ಶುರುವಾಗುತ್ತೆ, ಮತ್ತು ಈ ಟೀನೇಜ್. ಈ 2 ಘಟನೆಗಳು ತುಂಬ ಟಫ್ ಇರುತ್ತೆ ಮಕ್ಕಳಿಗೆ. ಎಕ್ಸಾಕ್ಟ್ಲಿ. ಇದನ್ನು ಇನ್ನೂ ಸ್ವಲ್ಪ ಹೇಳಬೇಕು ಅಂತಂದರೆ, ಒಬ್ಬರು ಹೇಳಿದ ನೆನಪು ಬಂದಂಗೆ, ನಿಮ್ಮ ಮಗು ನಿಮಗೇನು ಖುಷಿ ಕೊಡಬೇಕಾಗಿದೆಯಲ್ಲ, ಸುಖ, ನಿಮಗೆ ಒಂದು ಖುಷಿ ಬೇಸಿಕಲಿ ಅದು 7 years ಕೊಟ್ಬಿಟ್ಟಿದೆ, ಅಲ್ಲಿಗೆ ಮುಗೀತದು. ಆಮೇಲೆ ನೀವು ಕೊಡ್ತಾ ಹೋಗಿ ಅದಕ್ಕೆ. ಕರೆಕ್ಟ್ ಅಂತ. ಅಂದರೆ ಅಷ್ಟು ಖುಷಿ ಕೊಡುತ್ತೆ ನಿಮ್ಗೆ. ಇಡೀ ಜಗತ್ತಲ್ಲಿ ಎಲ್ಲೂ ಸಿಗದಿರುವಂಥ ಖುಷಿ, ಒಂದು ನೆಮ್ಮದಿ, ಪ್ರೀತಿ, ಆಮೇಲೆ ಎಲ್ಲ ಎವ್ರಿಥಿಂಗ್ ವಿಲ್ ಗೆಟ್ ಆ 7 yearsಲ್ಲಿ ಅಲ್ವಾ? ಅಬ್ಸಲ್ಯೂಟ್ಲಿ. ಅವರು ಹೇಳಿರೋದು ತುಂಬ ಕರೆಕ್ಟ್. ಯಾಕಂದರೆ ಆ 7 or 8 yearsಲ್ಲಿ ಮೈಂಡ್ ಶುರುವಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಐಡೆಂಟಿಟಿ ಸ್ಟಾರ್ಟ್ ಆಗುತ್ತೆ. ನಾನು, ನೀವು, ಇದು ನಂದು, ನಿಂದು, ಆ ಕಂಪ್ಯಾರಿಸನ್. ಅದೊಂದು ಟ್ರಾನ್ಸಿಷನ್ ಫೇಸಲ್ಲಿ
ಈ ಸತ್ಯ ನಮಗೆ ಗೊತ್ತಾಗಿದ್ದರೆ ನಮಗೆ ಈ ಏಜಲ್ಲಿ ಕರೆಕ್ಟ್ ಶಿಫ್ಟ್ ಆಗ್ತಾ ಇದೆ ಅನ್ನೋದು ಅವರು ಕೆಲವೊಂದು ಪ್ರಶ್ನೆಗಳು ಅವರ ರಿಯಾಕ್ಷನ್ಸು ನಮಗೆ ಗೊತ್ತಾಗಿದ್ದರೆ ನಾವು ಸ್ಕೂಲಲ್ಲಿ ಏನು ಹೇಳಿದ್ದಂದರೆ ಈ ವರ್ಷ ಟಫ್ ಇರುತ್ತೆ ನಿಮಗೆ, ಮೈಂಡ್ ಶುರು ಆಗ್ತಾ ಇದೆ. ಯಾಕಂದರೆ ಸ್ವಲ್ಪ ಡಿಫ್ರೆಂಟ್ ಅದು ಕಿಂಗ್ಡಮ್ ಆಫ್ ಚೈಲ್ಡ್ಹುಡ್ ಅಂತ ನಾನು ಹೇಳಿದ್ದೀನಿ ಲಾಸ್ಟ್ ಎಪಿಸೋಡಲ್ಲಿ. ಅಲ್ಲಿ ಒಂದು ಸ್ಪಿರಿಚುವಲ್ ಪ್ಯಾರೆಂಟಿಂಗ್ ಅನ್ನೋದು ಅವರು ಅಂದರೆ ಮಕ್ಕಳು ಏನು ಒಂದೊಂದು ಫೇಸಲ್ಲಿ ಏನಾಗುತ್ತೆ ಅಂತ ಅವ್ರು ನಮಗೆ ತುಂಬ ಹೇಳ್ಕೊಟ್ಟಿದ್ರು. ಆ ಏಜಲ್ಲಿ ನಮಗೆ ಸಹನೆ ಜಾಸ್ತಿ ಇರಬೇಕು, ಪ್ರೀತಿಯಿಂದಾನೇ ನಾವು ನೋಡಬೇಕು. ಯಾಕೆ ಈ ಥರ ಕಿರಿಕಿರಿ ಮಾಡ್ತಾ ಇದೆಯಾ, ಯಾಕೆ ಇದು ನಾವು ರೇಗಿಸಿದ್ರೆ, ನಾವೇನಾದರೂ ಬೈದಿದ್ರೆ ಇನ್ನೂ ಅದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಎವ್ರಿ ಟ್ರಾನ್ಸಿಷನ್ ಇಸ್ ಡಿಫಿಕಲ್ಟ್ ಸರ್. ಇವಾಗ ಸ್ಕೂಲ್ ಆಗಿ ಕಾಲೇಜ್ ಜಾಯ್ನ್ ಆಗಿ ಮುಂಚೆ ಒಂದು ಟ್ರಾನ್ಸಿಷನ್ ಬರುತ್ತೆ. ಅಷ್ಟು ವರ್ಷ ನಾನು ಯಾವಾಗಲೂ ಸ್ಕೂಲ್ಸ್ಗೆ ಹೋಗಿ ಕ್ಲಾಸಸ್ ಹೇಳ್ತಾ ಇರ್ತೀನಿ, ಒಂದು ಬೆಂಚಲ್ಲಿ 5-6 ಜನ ಕೂತ್ಕೊಳ್ತಾರೆ. ನಾನು ಹೇಳ್ತೀನಿ, ಈ ಥರ ನೀವು ಕಾಲೇಜ್ಗೆ ಹೋಗಿದ್ರೂ ಸಿಗಲ್ಲ, ಕಂಪನೀಸ್ಗೆ ಹೋಗಿದ್ರೆ ಇಂಡಿವಿಜುವಲ್ ಸೀಟೇ ಕೊಡ್ತಾರೆ. ಈ ಥರ ಒಂದೇ ಕುಲ ಭೇದ ಏನು ಇರಲ್ಲ, ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಇರೋದು ಈ ಸ್ಕೂಲ್ ಟೈಮಲ್ಲಿ. ಆ ಟ್ರಾನ್ಸಿಷನ್ ಫೇಸ್ ಡಿಫಿಕಲ್ಟ್ ಇರುತ್ತಲ್ವ, ಅದೇ ಥರ ಆ 7-8 ಇಯರ್ಸ್ ನೀವು ಒಂದ್ಸತಿ ರಿವೈಂಡ್ ಮಾಡ್ಕೊಂಡು ನೋಡಿದ್ರೆ ನಿಮ್ಮ ಮಕ್ಕಳು ಆ ಏಜಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಆ ಟ್ರಾನ್ಸಿಷನ್ ಫೇಸಲ್ಲಿ ನಾವೇ ಸ್ವಲ್ಪ ಪ್ರೀತಿಯಿಂದ ಅರ್ಥ ಮಾಡಿಕೊಂಡು ಅವ್ರಿಗೆ ಟ್ರಾನ್ಸಿಷನ್ ಕೊಡಬೇಕು. ಮತ್ತು ಟೀನೇಜು ಏಜಲ್ಲಿನೂ ಸ್ವಲ್ಪ ಚಾಲೆಂಜಸ್ ಇರುತ್ತೆ ಅವ್ರಿಗೆ. ಆರ್ಗನ್ಸ್ ಡೆವಲಪ್ಮೆಂಟು, ಒಳಗೆ ಒಂದೊಂದು ಎಮೋಷನ್ಸು, ಈ ಟೈಮಲ್ಲಿನೂ ನಾವು ಸಪೋರ್ಟಿವ್ ಆಗಿರಬೇಕು ಅವ್ರಿಗೆ. ನಾವು ಮತ್ತೆ ಅವರು ಬೈಯೋದು ಈ ಥರ ಇರ್ಬೋದು ಅಂದರೆ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ದೀಸ್ ಆರ್ ದ 2 ಡಿಫಿಕಲ್ಟ್ ಫೇಸಸ್ ಆಫ್ ಅ ಚೈಲ್ಡ್ ಟ್ರಾನ್ಸಿಷನ್ ಅಂತ ನಾನು ಹೇಳ್ತೀನಿ. ಸೊ ಈ ಸ್ಪಿರಿಚುವಾಲಿಟಿ ಇದ್ದರೆ ಮಾತ್ರ ನಮಗೆ ಗೊತ್ತಾಗುತ್ತೆ, ಓಕೆ ಮೈಂಡ್ ಅನ್ನೋದು ಈ ಟೈಮಲ್ಲಿ ಬರುತ್ತೆ ಅಂತ. ಇನ್ನರ್ ರಿಫ್ಲೆಕ್ಷನ್, ಇವಾಗ ನಮ್ಮ ಒಳಗೆ ನಾವು ಶಾಂತವಾಗಿದ್ದರೆ ಅದು ಮಕ್ಕಳು ಶಾಂತವಾಗಿರ್ತಾರೆ. ನಾವು ಯಾವಾಗ ಫುಲ್ಲು ರಿಯಾಕ್ಷನ್ಸಲ್ಲಿ ಇರ್ತೀವೋ ಫಸ್ಟ್ 7 ಇಯರ್ಸು ನೀವು ಏನು ಹೇಳೋಕೆ ಬೇಡ, ನೀವು ಅವ್ರ ಹತ್ರ ಹೋಗಿದ್ರೇ ಅವ್ರಿಗೂ ಅದು ರೇಗುತ್ತೆ. ಇದು ಅನಿಮಲ್ಸ್ ಬಿಹೇವಿಯರನ್ನು ನಾವು ನೋಡ್ತೀವಿ ತುಂಬ ಮನೆಗಳಲ್ಲಿ. ಅಗ್ರೆಸಿವ್ ಆಗಿರುತ್ತೆ ಆ ಬೆಕ್ಕು, ನಾಯಿ. ಯಾಕೆಂದರೆ ಆ ಮನೆ ಒಳಗೆ ಎಲ್ಲರಿಗೂ ಅಗ್ರೆಸಿವ್ನೆಸ್ ಇರುತ್ತೆ, ಆ ಕೋಪ ಇದೆಲ್ಲ ಇದ್ದರೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನಾವು ಎಷ್ಟು ಶಾಂತವಾಗಿರ್ತೀವೋ ಮಕ್ಕಳು ಅಷ್ಟೇ ಶಾಂತವಾಗಿ, ಯಾಕಂದರೆ ಮೈಂಡ್ ಇಲ್ಲ ಅಲ್ಲಿ, ಬರೀ ಎಮೋಷ್ನಲ್ ಬೀಯಿಂಗ್ಸ್ ಅಂತ. ಸೊ ಇದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಇದು ಸ್ಪಿರಿಚುವಾಲಿಟಿ ಇದ್ರೇ ಗೊತ್ತಾಗುತ್ತೆ ನಮಗೆ. ಎಸ್, ಸ್ಪಿರಿಚುವಾಲಿಟಿಯಿಂದ ಎಲ್ಲ ಸಮಸ್ಯೆಗಳನ್ನ ನೀವು ಸಾಲ್ವ್ ಮಾಡ್ತೀರಂತಲ್ಲ, ಸ್ಪಿರಿಚುವಾಲಿಟಿಯಿಂದ ಸಮಸ್ಯೆ ಇದೆ ಅನ್ನೋದು ಅರಿವು ಬರುತ್ತೆ ನಿಮಗೆ. ಯಾವಾಗ ನಿಮಗೆ ಅದು ಆ ಸಮಸ್ಯೆ ನೀವು ಮುಂಚೆನೇ ಎಕ್ಸ್ಪೆಕ್ಟ್ ಮಾಡ್ತೀರಾ, 7 ಇಯರ್ಸ್ ಆದಾಗ ಹಿಂಗಾಗುತ್ತೆ, 14-15 ಆದಾಗ ಹಿಂಗಾಗುತ್ತೆ ಅಂತಂದಾಗ ವೆನ್ ಯು ಎಕ್ಸ್ಪೆಕ್ಟ್ ದಟ್, ಅಥವಾ ಏನು ನಿಮ್ಮ ಮುಂಚೆನೇ ನೀವು ಅದನ್ನು ಮುನ್ಸೂಚನೆ ಗೊತ್ತಾಗುತ್ತೆ, ಆವಾಗ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಕೂಡ ನಿಮ್ಗೆ ಬರುತ್ತೆ. ಸರ್, ಇದು ನನಗೆ ಅರ್ಥ ಆಯಿತು. ಬಟ್ ಈಗ ಈ ಸ್ಪಿರಿಚುವಾಲಿಟಿ ಅನ್ನೋದನ್ನು ನಾವು ಮಕ್ಕಳಿಗೆ ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಪ್ರಶ್ನೆ. ಸ್ಪಿರಿಚುವಾಲಿಟಿ ಅನ್ನೋದು ನಾವು ಈಗ ಫಸ್ಟು ಚಿಕ್ಕ ಮಗು ಆಗಿರೋ ಟೈಮಲ್ಲಿ ನಾವು ಧ್ಯಾನ ಮಾಡಬೇಕು. ಅವರನ್ನು ನಮ್ಮ ಕಾಲ ಮೇಲೆ ಮಲಗಿಸಿ ನಾವು ಧ್ಯಾನ ಮಾಡ್ಬೋದು. ಸೊ ನಮ್ಮ ಎನರ್ಜೀಸು, ನಮ್ಮ ಒಳಗೆ ಇರೋ ಆ ಪವರ್ಸ್ನ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೌದಾ? ಎಸ್. ಓಕೆ. ಸೊ ಒಂದು 6-7 ವಯಸ್ಸು ಆದಮೇಲೆ ನಮ್ಮ ಹತ್ರ ಬರಲ್ಲ ಮಲ್ಕೊಳ್ಳಲ್ಲ. ಆ ಚಿಕ್ಕ ವಯಸ್ಸಲ್ಲಿ ಬರ್ತಾರೋ ಆ ಟೈಮಲ್ಲಿ ಸ್ವಲ್ಪ ನೀವು ಧ್ಯಾನ ಮಾಡಿದರೆ ಆ ಎನರ್ಜೀಸ್ ಹೀಲಿಂಗ್ ಅನ್ನೋದು ಅವ್ರಿಗೆ ಜಾಸ್ತಿ ಬರುತ್ತೆ. ಒಂದೇ ಜೊತೆ ನಾವು ಮಲ್ಕೋಬೇಕು. ಫಸ್ಟ್ 7 ಇಯರ್ಸು ಸಪ್ರೇಟ್ ರೂಮ್ ಅಂತ ಆಗಬೇಡ, ನಿಮ್ಮ ಜೊತೆನೇ ಇರಬೇಕು. ಆವಾಗ ಆ ಒಂದು ಆರ ಅನ್ನೋದು ಯಾವಾಗಲೂ ಇರುತ್ತೆ. ಈ ಸಪ್ರೇಟ್ ರೂಮ್ ಅನ್ನೋ ಕಾನ್ಸೆಪ್ಟು ಆಫ್ಟರ್ 7 ನೀವೇನಾದ್ರು ಮಾಡ್ಕೊಳ್ಳಿ, ಬಟ್ ಬಿಫೋರ್ 7 ಇಯರ್ಸ್ ವೆರಿ ಕ್ರೂಷಿಯಲ್. ತಾಯಿ ತಂದೆ ಜೊತೆನೇ ಇರೋದು ತುಂಬ ಇಂಪಾರ್ಟೆಂಟ್. 7 ಇಯರ್ಸ್ ಆದಮೇಲೆ ಹೊರಗಡೆ ಮಲ್ಕೊಳ್ಳಲ್ಲ ಮಕ್ಕಳು. ಈಗ ನನ್ನ ಮಗನೇ 15 ಆದರೂ ಹೋಗಲ್ಲ ಅಂತಾನೆ. ಅದು ಪರವಾಗಿಲ್ಲ, ಹೋಗಿದ್ರೇನೆ ಪ್ರಾಬ್ಲಮ್, ಹೋಗಲ್ಲ ಅಂದ್ರೆ ಪ್ರಾಬ್ಲಮ್. ಈಗ ನನ್ನ ಮಗ ಇದ್ದಾರೆ, ನಮ್ಮ ಜೊತೆನೇ ಇರ್ತಾನೆ. ನಾನು ಧ್ಯಾನ ಮಾಡಬೇಕಾದ್ರೆ ಅವ್ನು ಚಿಕ್ಕವನಿದ್ದಾಗ 5-6 ವರ್ಷ ಇದ್ದಾಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಅವನು ಧ್ಯಾನ ಮಾಡ್ತಿದ್ದ. ಇಮಿಡಿಯೇಟ್ ಮಾಡ್ತಿದ್ದ ಬೇಸಿಕಲಿ. ಓ ಅಪ್ಪ ಏನು ಮಾಡಿ ನಾನು ಕೂತ್ಕೋತೀನಿ ಅಂತ ಮಾಡ್ತಿದ್ದ. ಆಮೇಲೆ ಈಗ ಅವ್ನು ಬಿಟ್ಟ. ಅವಾಗ ನೀವು ಹೇಳಿದ ಮನಸ್ಸು ಯಾವಾಗ ಶುರು ಆಯಿತು ಅವಾಗ ನನಗೆ ಗೊತ್ತಿಲ್ಲ, ಇದು ನಂಗೆ ಬೇಡ, ನಾನು ಯಾಕೆ ಇದು ಏನೇನೋ ಒಟ್ಟಿನಲ್ಲಿ ಬರಲ್ಲ. ಸೊ ನಾವು ಫಸ್ಟ್ ಏನಂದರೆ ಬಿ ಎ ಎಕ್ಸಾಂಪಲ್ ಅಂತಾರೆ ಎಲ್ಲಿನೂ. ನಾವು ಇನ್ಸ್ಟ್ರಕ್ಷನ್ಸ್ ಮಾತ್ರ ಕೊಟ್ಟರೆ ಇವ್ರು ಮಾಡಲ್ಲ, ಇವ್ರು ನಮ್ಗೆ ಹೇಳ್ತಾರೆ. ಇವ್ರು ಬುಕ್ ಓದಲ್ಲ, ನಾವು ಓದಬೇಕು. ಚಿಕ್ಕ ವಯಸ್ಸಲ್ಲಿ ಒಂದು ಸತಿ ನನ್ನ ಕೋಪ ಬಂದು ನಮ್ಮ ಅಪ್ಪ ಓದಿ ಅಂದರೆ ನೀವು ಎಷ್ಟು ಓದಿದ್ಯಾ ಅಂತ ನಾನು ಕೇಳಿದ್ದೆ. ತುಂಬ ನೋವಾಯಿತು ಪಾಪ ಅವ್ರಿಗೆ. ಅದು ಇವಾಗ ಅಂದ್ಕೊಂಡಿದ್ರೆ ಅಸಹ್ಯ ಆಗುತ್ತೆ, ಆ ಥರ ಎಲ್ಲ ಕೇಳಿರಬಾರ್ದು ಅಂತ. ನೀವೆಷ್ಟು ಓದಿದ್ಯಾ, ನೀವು ಓದಿರೋದು 10ನೇ ಕ್ಲಾಸು, ಇಲ್ಲ ನಾನು ಓದಿ ಅಂತೆ ಅಂತ ಕೋಪ ಬಂದಿದೆ. ಅಂದರೆ ಬಿ ಎನ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಫಸ್ಟು ನಾವು ನಿಮ್ಮ ಮಕ್ಕಳು ಬುಕ್ಸ್ ಓದಬೇಕಾ, ನೀವು ದಿನ ಕುತ್ಕೊಂಡು ನೀವು ಓದ್ತಾ ಇರಿ, ನಿಮ್ಮನ್ನು ನೋಡಿ ಕಲಿತಾರೆ. ನಿಮ್ಮ ಮಕ್ಕಳು ಧ್ಯಾನ ಮಾಡಬೇಕಾ, ನೀವು ಪ್ರತಿ ದಿವಸ ಅವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿ ನಿಮ್ಮನ್ನು ನೋಡಿ ಒಂದು ದಿವಸ ಅವರು ಕೂತ್ಕೊಳ್ತಾರೆ. ಚಿಕ್ಕ ಮಕ್ಕಳು ಏನಂದರೆ ಅಪ್ಪ ತಂದೆ ತಾಯಿ ಏನು ಮಾಡ್ತಾರೆ, ಅದು ಏನಂತಾರೆ ಇಮಿಟೇಟ್ ಮಾಡ್ತಾರೆ. ನಾನು ಕೂತ್ಕೊಳ್ತೀನಿ, ಯಾರು ಬಂದ್ರೇನು ಧ್ಯಾನ ಮಾಡಿ ಹೇಳ್ತಾರೆ. ಬಟ್ ಆ ಮನಸ್ಸು ಶುರು ಆಗಿದ್ಮೇಲೆ
ಒಂದು 5-6 ವರ್ಷದಲ್ಲಿ ನಾವು ಆ ಮೆಡಿಟೇಷನ್ ಅನ್ನೋದು ಅವ್ರು ಇಂಟ್ರೊಡ್ಯೂಸ್ ಮಾಡಿ 1 ನಿಮಿಷ ಕೂತ್ಕೊಳ್ಳಿ, 2 ನಿಮಿಷ ಕೂತ್ಕೊಳ್ಳಿ, ನನ್ನ ಜೊತೆ ಕೂತ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ನಾವು ಪ್ರೀತಿಯಿಂದ ಕೇಳಿದ್ರೆ ಕೂತ್ಕೊಳ್ತಾರೆ. ಕೆಲವೊಬ್ಬ ನಾನೇನು ಮಾಡ್ತೀನಿ ಅಂದರೆ, ನಮ್ಮ ಮಗು ಕೂತ್ಕೊಂಡಿಲ್ಲ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇರ್ತಾರಲ್ವ, ಎಲ್ಲರನ್ನೂ ಕರಿತೀನಿ, ಧ್ಯಾನ ಮಾಡೋಣ 5 ನಿಮಿಷ ಅಂದರೆ ಓಕೆ ಅಂದರೆ ಎಲ್ಲರೂ ಕೂತ್ಕೊಳ್ತಾರೆ. ಇವನು ಕೂತ್ಕೊಳ್ತಾನೆ. ಫಸ್ಟ್ ಇವನಿಗೆ ಡೈರೆಕ್ಟಾಗಿ ಹೇಳ್ದೆ ಕೂತ್ಕೊಳ್ಳಲ್ಲ. ಫ್ರೆಂಡ್ಸ್ ಏನು ಮಾಡ್ತಾರೋ ಮಾಡ್ತಾರೆ. ಫಸ್ಟು ತಂದೆ ತಾಯಿ ಏನು ಮಾಡಿದ್ರು ಮಾಡಿದಾನು, ನೆಕ್ಸ್ಟ್ ಫ್ರೆಂಡ್ಸ್ ಏನು ಮಾಡ್ತಾರೋ ಮಾಡ್ತಾನೆ. ಆ ಫ್ರೆಂಡ್ಸಲ್ಲಿ ಒಬ್ಬರು ರೆಗ್ಯುಲರ್ ಮಾಡಿದ್ರೆ ಇವನು ರೆಗ್ಯುಲರ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಥರ ಚಿಕ್ಕದಾಗಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಇಂಟ್ರೊಡ್ಯೂಸ್ ಮಾಡಿ ನಾವು ಫೋರ್ಸ್ ಮಾಡಬಾರ್ದು. ಫೋರ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಒಂಥರ ರೆಸ್ಟ್ಲೆಸ್ನೆಸ್ ಕ್ರಿಯೇಟ್ ಆಗಿದೆ. ಯಾವಾಗ ನೋಡೋದು ಧ್ಯಾನ ಮಾಡಿ ಅಂತ ಆ ಚಿಕ್ಕ ವಯಸ್ಸಲ್ಲಿ ಅದು ಮಾತ್ರ ಬಂದಿದ್ದರೆ ಅವ್ರು ಮತ್ತೆ ಧ್ಯಾನನೇ ಮಾಡಲ್ಲ, ಲೈಫ್ ಲಾಂಗ್ ಮಾಡಲ್ಲ. ಈಗ ಟೀನೇಜರ್ಸ್ಗಳೊಬ್ಬರು ಬರ್ತಾರೆ, ಧ್ಯಾನ ಅಂದರೆ ಹೋಗಿ ಸರ್ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ಧ್ಯಾನ ಅಂತ ಹೇಳಿ ಇವಾಗ ಧ್ಯಾನ ಅಂದರೆ ನಮ್ಗೆ ಒಂಥರ ಅಲರ್ಜಿ ಆಗಿದೆ ಅಂತಲೇ ನನಗೋಸ್ಕರ ಒಂದು 5 ನಿಮಿಷ ಕೂತ್ಕೊಳ್ಳಿ, 10 ನಿಮಿಷ ಕೂತ್ಕೊಳ್ಳಿ ಮಾಡಿದರೆ ಇದರಲ್ಲಿ ಇಷ್ಟು ಇದೆಯಾ ಅಂತ ಅಂದರೆ ಒಂದು ಬ್ಲಾಕ್ ಕ್ರಿಯೇಟ್ ಆಗಿದ್ರೆ ಮತ್ತೆ ಅವ್ರು ಕೂತ್ಕೊಳ್ಳೋದು ಕಷ್ಟ. ಹಂಗಾಗಿ ಪೇಷನ್ಸ್ ಇರಬೇಕು. ನಾವು ನೋಡ್ತಾ ಯಾವಾಗಲೂ ಅದೊಂದು ಸತಿ ಅವ್ರಿಗೆ ಎಮೋಷ್ನಲ್ ಡಿಸ್ಟರ್ಬೆನ್ಸ್, ಮೆಂಟಲ್ ಡಿಸ್ಟರ್ಬೆನ್ಸ್, ಡಿಪ್ರೆಷನ್ ಏನಾದರೂ ಒಂದು ಸಿಚುವೇಶನ್ಸ್ ಆಗುತ್ತೆ ನೋಡಿ, ಅವ್ರಿಗೆ ಗೊತ್ತಾಗುತ್ತೆ ಓಕೆ ಇವಾಗ ಧ್ಯಾನ ಮಾಡೋಣ ಅಂತ. ಆ ಥರ ಒಂದು ಇನ್ಸಿಡೆಂಟ್ ಆಗಿ ಅವ್ರು ಕೂತ್ಕೊಳ್ಳೋಕೆ ಶುರು ಮಾಡಿದರೆ ಅವ್ರು ರೆಗ್ಯುಲರ್ ಮಾಡಿಬಿಡ್ತಾರೆ ಅಲ್ಲಿಂದ. ಸೊ ಚಿಕ್ಕ ವಯಸ್ಸಲ್ಲಿ ಇಂಟ್ರಡ್ಯೂಸ್ ಮಾಡಿ ನೀವು ಇನ್ಸ್ಪೈರ್ ಮಾಡ್ತಾ ಇರಿ ಸಾಕು, ಫೋರ್ಸ್ ಮಾಡಬೇಡಿ. ಇನ್ನೊಂದು ಏನಂದರೆ ಬೌಂಡ್ರೀಸ್ ಅಂತಾನು, ನಾನು ಹೆಲ್ದಿ ಬೌಂಡ್ರೀಸ್ ಅಂತಾನು ಒಂದು ಪ್ಯಾರೆಂಟಿಂಗಲ್ಲಿ ತುಂಬ ಇಂಪಾರ್ಟೆಂಟ್. ಇದು ಹೆಲ್ದಿ ಬೌಂಡ್ರೀಸಲ್ಲಿ ರೆಸ್ಟ್ರಿಕ್ಟ್ ಮಾಡಬಾರ್ದು, ಇನ್ಸ್ಟ್ರಕ್ಷನ್ಸ್ ಕೊಡಬಾರ್ದು, ಪ್ರೀತಿಯಿಂದ ಹೇಳ್ಬೋದು. ಇವಾಗ 7 ಗಂಟೆಗೆ ಅವ್ರ ಮನೆಗೆ ಬರಬೇಕು ಅಂದರೆ ನೀವು 7 ಗಂಟೆಗೆ ಬರಲೇಬೇಕು, ಇಲ್ಲಾಂದರೆ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ, ಊಟ ಕೊಡಲ್ಲ, ಅದು ಇದು ಅಂತ ಹೇಳಿದರೆ ಆ ಹೇಟ್ರೆಡ್ ಅನ್ನೋದು ಅವ್ರಿಗೆ ಡೆವಲಪ್ ಆಗುತ್ತೆ, ಭಯ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೀವು 7 ಗಂಟೆಗೆ ಬಂದಿಲ್ಲ ಅಂದರೆ ನಾನು ಬರ್ತೀನಿ ನಿಮ್ಮನ್ನು ಹುಡ್ಕೋಕೆ, ನಾನು ಮಿಸ್ ಮಾಡ್ತೀನಿ, ನೀವು ಊಟ ಮಾಡಿಲ್ಲ ನಾನು ಮಾಡಲ್ಲ, 7 ಗಂಟೆ ಆದ್ರೂ ಒಂದು 5 ನಿಮಿಷ ಪರವಾಗಿಲ್ಲ ಬಂದುಬಿಡಿ, ಪ್ರೀತಿಯಿಂದ ನಾವು ಹೇಳಿದರೆ ಅವ್ರಿಗೆ 7 ಗಂಟೆ ಆಯ್ತು ಅಮ್ಮ ಕಾಯ್ತಾ ಇರ್ತಾರಂತ ಬಂದುಬಿಡ್ತಾರೆ. ಒಂದೊಂದು ಸತಿ ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಮ ಸುಮ್ಮನೆ ಟೈಮ್ ನೋಡಿ ಒಂದು ಸತಿ ನಗಿದ್ರೆ ಸಾಕು, ಅವ್ರಿಗೆ ಗೊತ್ತಾಗುತ್ತೋ ನಾವು ಲೇಟ್ ರಿಯಲೈಸ್ ಆಗಬೇಕು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮಗು ಮನೆಗೆ ಹೋಗಿದ ತಕ್ಷಣ ತುಂಬ ಡಲ್ಲಾಗಿದ್ದಾನು. ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ. ಏನಾಯಿತು, ವೈ ಆರ್ ಯು ಇನ್ ದಟ್ ಫೀಲಿಂಗ್ ಅಂತ ಕೇಳಿದ್ದೀನಿ. ನಾನೊಂದು ಹಿಂದಿ ಎಕ್ಸಾಮು ಏನೋ ಸಂಸ್ಕೃತ ಏನಿದೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ದಾನೆ. ಹೌದಾ, ಈ ಫೀಲಿಂಗ್ ಯಾಕೆ ಬಂದಿದೆ ಅಂದರೆ ಚೆನ್ನಾಗಿ ಮಾಡಿಲ್ಲ, ನಾನು ಎಕ್ಸಾಮ್ ಬರೆದಿಲ್ಲ, ಅದಕ್ಕೆ ಈ ಫೀಲಿಂಗ್ ಬಂದಿದೆ ಅಂದರೆ. ಮತ್ತು ಈ ಫೀಲಿಂಗ್ ಚೆನ್ನಾಗಿದೆಯಾ ಅಂದರೆ ಇಲ್ಲ ಚೆನ್ನಾಗಿಲ್ಲ. ಹೌದಾ, ಯಾಕೆ ಬಂದಿದೆ ಈ ಫೀಲಿಂಗ್ ಅಂತ ಕೇಳಿದರೆ ಎಕ್ಸಾಮ್ ಸರಿಯಾಗಿ ನಾನು ಮಾಡಿಲ್ಲ. ಯಾಕೆ ಎಕ್ಸಾಮ್ ಸರಿಯಾಗಿ ಮಾಡಿಲ್ಲ ಅಂದರೆ ಓದಿಲ್ಲ, ನಾನು ಪ್ರಾಕ್ಟೀಸ್ ಸರಿಯಾಗಿ ಮಾಡಿಲ್ಲ. ಓಕೆ, ಮತ್ತು ಯಾವಾಗ ಎಕ್ಸಾಮ್ ಅಂದರೆ ಇನ್ನೊಂದು ವಾರದಲ್ಲಿ ಇದೆ. ಮತ್ತು ಈ ಥರನೇ ಇದ್ದರೆ ಏನಾಗುತ್ತೆ ಅಂದರೆ ಮತ್ತೆ ಇದೇ ಸಿಚುವೇಶನ್ ಬರುತ್ತೆ ಅಂತ ಹೇಳಿದಾನು. ಮತ್ತೆ ಈ ಫೀಲಿಂಗ್ ಬರುತ್ತಾ ಅಂದರೆ ಹೌದಂದರೆ, ಮತ್ತೆ ಬೇಕಾ ನಿಮ್ಗೆ ಫೀಲಿಂಗ್ ಅಂದರೆ ಬೇಡ. ಮತ್ತು ಈ ಫೀಲಿಂಗ್ ಬರಬಾರ್ದಂದರೆ ಏನು ಮಾಡಬೇಕು ಅಂದರೆ ನಾನು ಓದಬೇಕು ಅಷ್ಟೇ. ನಾನು ಮಾತಾಡಿಲ್ಲ, ಸೈಲೆಂಟಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ನನ್ನ ಪ್ಯಾರೆಂಟಿಂಗ್ ಈ ಥರ ಒಂದು ಸ್ಪಿರಿಚುವಲ್ ಪ್ಯಾರೆಂಟಿಂಗ್ ಅಂದರೆ ಅವ್ರು ರಿಯಲೈಸ್ ಆಗಬೇಕು. ಯಾಕೆ ಓದಿಲ್ಲ, ನಾನು ಎಷ್ಟು ಸತಿ ಹೇಳಿದ್ನಲ್ವ, ನೀವು ಆಟ ಆಡ್ತಾನೆ ಇದೆಯಾ, ಇಲ್ಲಿ ಹೋಗ್ತಾ ಇದೆಯಾ, ಬೈದಿದ್ರೆ ಅವ್ರಿಗೆ ಚೇಂಜ್ ಆಗಲ್ಲ. ಅವ್ರು ಒಂದು ಇನ್ಸ್ಪೈರ್ ಮಾಡಬೇಕು, ಇಲ್ಲಾಂದರೆ ಗ್ರೌಂಡ್ ಲೆವೆಲ್ ಅನಾಲಿಸಿಸ್ ಮಾಡಬೇಕು. ನಾನು ಕೌನ್ಸಿಲಿಂಗ್ ಅದೇ ಮಾಡ್ತೀನಿ. ಅಂದರೆ ಓಪನ್ ಅಪ್ ಆಗಬೇಕು, ಅವರು ಸಪ್ರೆಸ್ ಮಾಡ್ಕೋಬಾರ್ದು, ಯಾವುದನ್ನು ಓಪನ್ ಅಪ್ ಆಗಬೇಕು. ಅವ್ರ ಫೀಲಿಂಗ್ಸ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಹೋಗಿ ಆಮೇಲೆ ಮಾತಾಡ್ತೀನಿ ಇಲ್ಲ, ಅವ್ರು ಒಂದೊಂದು ಮಾತುಗೂ ಚಿಕ್ಕ ವಯಸ್ಸಿಂದ ನಾವು ಕೇಳ್ತೀವಿ. ಏನಾದರೂ ಎಕ್ಸ್ಪ್ರೆಸ್ ಮಾಡಿದರೆ ಎಲ್ಲ ವಿಷಯನ ಪಕ್ಕ ಇಟ್ಟು ಕೇಳ್ತೀವಿ, ನಾವು ರೆಸ್ಪೆಕ್ಟ್ ಕೊಡಬೇಕು. ಅವ್ರೇನೋ ಹೇಳ್ತಾ ಇದ್ದಾರೆ, ಅದು ನಾವು ಅಭ್ಯಾಸ ಮಾಡ್ಕೋಬೇಕು. ಆ ಫೀಲಿಂಗ್ಸಿಂದ ಅವ್ರು ಏನೋ ನಿಮಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ದಾರೆ. ಆ್ಯಸ್ ಅ ಪ್ಯಾರೆಂಟ್ ನಾವು ಕೇಳಿದರೆ, 2 ಕಿವಿ ಇದೆ, ನಮ್ಮ ಗುರುಗಳು ಯಾವಾಗ ಹೇಳ್ತಾರೆ ಕಿವಿ 2 ಇದೆ, ಕೇಳಿ ಜಾಸ್ತಿ, ಮಾತುಗಳು ಕಮ್ಮಿ ಮಾತಾಡಿ ಅಂತ. ನಾವು ಕೇಳಬೇಕು, ಅವ್ರ ಭಾವನೆಗಳು ನಮ್ಗೆ ಅರ್ಥ ಆಗಿದ್ರೇ ನಾವು ಹೇಳಬೇಕು. ನನ್ನ ಚೈಲ್ಡ್ಹುಡ್ಡಲ್ಲಿ ನಮ್ಮ ಪ್ಯಾರೆಂಟಿಂಗ್ ಇದೆ ಅಂದರೆ ಫಸ್ಟು ಹೊಡಿತಾರೆ, ನಾನು ಹೇಳಿದ್ರೆ ಕೇಳಲ್ಲ, ಫಸ್ಟು ಹೊಡಿತಾರೆ, ಆಮೇಲೆ ಏನು ಅಂತ ಕೇಳ್ತಾರೆ. ಹೊಡೆದಿದ ಮೇಲೆ ನಾನು ಏನು ಹೇಳೋಕ್ಕೆ ಇಷ್ಟ ಇಲ್ಲ, ಹೊಡೆದಿದೆಯಲ್ಲೋ ಓಕೆ ಬಿಡಿ ನಾನೇ ಸಾಲ್ವ್ ಮಾಡ್ಕೊಂಡು. ಸೊ ನಮ್ಮ ಹಳೆ ಹೌಸ್ ಓನರ್ ಕೇಳ್ತಾರೆ, ಒಂದು ಸತಿ ಮಗನ ಹೊಡೆಯಲ್ಲ ಅಲ್ವ ನೀವು ಅಂದರೆ, ಇಲ್ಲ ಹೊಡೆಯಲ್ಲ ನಾನು. ಯಾಕೆಂದರೆ ಹೊಡೆದಿದ್ರೆ ಅವನಿಗೆ ಪ್ಯಾರೆಂಟಿಂಗ್ ಬರುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲ. ಅರ್ಥ ಮಾಡ್ಕೋಬೇಕು, ಸಪೋರ್ಟ್ ಮಾಡಬೇಕು, ಅದು ರಿಯಲ್ ಪ್ಯಾರೆಂಟಿಂಗ್. ಸೊ ಎರ್ಲಿ ಚೈಲ್ಡ್ಹುಡ್ಡಲ್ಲಿ ಮೆಡಿಟೇಷನ್ ಇಂಟ್ರೊಡ್ಯೂಸ್ ಮಾಡಿ. ಒಂದು ಸಿಚುವೇಶನ್ ಸಂಘಟನೆ ಏನಾದರೂ ಬಂದರೆ ಅವ್ರು ನಿಮ್ಮ ಹತ್ರ ಬರ್ತಾರೋ ಮೆಡಿಟೇಷನ್ ಅಂತ ಒಂದು ಸತಿ ನೀವು ಹೇಳಿಲ್ಲ ಅಂದರೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಅವ್ರು ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ಕಾರಣ ಬೇಕು, ನಾವು ಏನೋ ಒಂದು ಮಾಡಬೇಕು ಅಂದರೆ ಒಂದು ರೀಸನ್ ಬೇಕು. ರೀಸನ್ ಇಲ್ಲ ಅಂದರೆ ಯಾರೂ ಮಾಡಲ್ಲ. ಈಗ ಮೆಡಿಟೇಷನ್ಗೋಸ್ಕರ ನನ್ನ ಹತ್ರ ಬರೋರು ಐದರ್ ಈ ಸ್ಪಿರಿಚುವಾಲಿಟಿಯಲ್ಲಿ ಆಸಕ್ತಿ ಜಾಸ್ತಿ ಇದ್ದರೆ ಅವರು ಬರ್ತಾರೆ, ಇಲ್ಲಾಂದರೆ ಪ್ರಾಬ್ಲಮ್ ಜಾಸ್ತಿ ಇದ್ದರೆ ಅವರು ಬರ್ತಾರೆ. ಬೇರೊಬ್ಬರು ಎಲ್ಲ ಚೆನ್ನಾಗಿದೆ ಅಲ್ವಾ ಸರ್,
ನಾನು ಯಾಕೆ ಮೆಡಿಟೇಷನ್ ಮಾಡಬೇಕಂದ್ರೆ ಓಕೆ ನೋ ಪ್ರಾಬ್ಲಮ್, ಇದು ಪದ್ಧತಿ, ಈ ಥರ ಮಾಡಬೇಕು, ನಿಮ್ಗೆ ಯಾವಾಗ ಅವಶ್ಯಕತೆ ಇತ್ತು ಅವಾಗ ಬನ್ನಿ ಅಂತ ನಾವು ಫೋರ್ಸ್ ಮಾಡಲ್ಲ, ಬಿಟ್ಬಿಡ್ತೀವಿ. ಎಸ್ ಸರ್. ಸರ್, ಇಲ್ಲಿ ಅಂದರೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಶಿಸ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಅದು ನೀವು ಎಕ್ಸಾಂಪಲ್ ಅಂದರೆ ನೀವೇ ಎಕ್ಸಾಂಪಲ್ ಆಗಿ ಅನ್ನೋದು ಮಾತನ್ನು ಹೇಳಿದ್ರ. ಬಟ್ ಈ ಸ್ಪಿರಿಚುವಾಲಿಟಿನ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಈ ಶಿಸ್ತನ್ನು ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ? ಸರ್, ಚಿಕ್ಕ ವಯಸ್ಸಿಂದ ಕೆಲವೊಂದು ಇದೆ ಸರ್. ಒಂದು ಏನು ಅಂದರೆ ಮನೆ ಕೆಲಸಗಳು ಅವ್ರಿಗೆ ಅಭ್ಯಾಸ ಆಗಬೇಕು. ಇವಾಗ ನೋಡಿದ್ರೆ ಬಿಡಿ ಅಂತ ಬಿಡ್ತಾರೆ. ಯಾವ ಒಂದು ಕೆಲಸನೂ ಅವ್ರಿಗೆ ಮಾಡೋಕ್ಕೆ ರಿಯಲ್ ನಾಲೆಡ್ಜೇ ಇರಲ್ಲ. ಒಂದು ಅಡುಗೆ ಆಗಲಿ, ಚಿಕ್ಕ ಚಿಕ್ಕ ಮನೆ ಕೆಲಸಗಳಾಗಲಿ. ಸೊ ಚಿಕ್ಕ ವಯಸ್ಸಿಂದನೇ ಮನೆ ಕೆಲಸ ಅನ್ನೋದು ದೊಡ್ಡದಾಗಿ ಅವ್ರು ಕಾಣಿಸ್ಬಾರ್ದು. ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಬೆಳಗ್ಗೆ ಎದ್ದಿನ ತಕ್ಷಣ ಚಿಕ್ಕ ಚಿಕ್ಕ ವಿಷಯಗಳನ್ನ ಅವರವರೇ ಮಾಡ್ಕೋಬೇಕು. ಅಂದರೆ ಇಂಡಿವಿಜುವಾಲಿಟಿ ಅನ್ನೋದು ಚಿಕ್ಕ ವಯಸ್ಸಿಂದನೇ ಶುರು ಆಗಬೇಕು. ಅಲ್ಲಿ ಡಿಸಿಪ್ಲಿನ್ ಅನ್ನೋದು, ನೀವು ಅಲ್ಲಿ ಸ್ಟ್ರಾಂಗಾಗಿ ಫರ್ಮಾಗಿದ್ದರೆ ಸಾಕು, ಸ್ಟ್ರಿಕ್ಟಾಗಿ ಇರಬೇಡ, ಫರ್ಮಾಗಿರ್ಬೇಕು. ನೀವು ಅದು ಮಾಡಿ, ನಾನು ವೆಯ್ಟ್ ಮಾಡ್ತೀನಿ, ಈ ಥರ ಫರ್ಮ್ ಇದ್ದರೆ ಅವರು ಅಂದ್ಕೊಳ್ತಾರೆ ನಾನು ಇದು ಮಾಡಿಲ್ಲ ಅಂದರೆ ಬಿಡಲ್ಲ ಅಂತ ಅವ್ರು ಮಾಡ್ತಾರೆ. ಸ್ಟ್ರಿಕ್ಟ್ನೆಸ್ ಅಂತ ಬಂದುಬಿಟ್ರೆ ಏನಾಗುತ್ತೆ, ಬೈಯೋದು, ಹೊಡಿಯೋದು, ಅದು ಮತ್ತೆ ಆ ಕೆಲಸ ಮಾಡೋದು. ಅವರು ಒಂದು ಟೀನೇಜ್ ಆದಮೇಲೆ ನಾನು ಮಾಡಲ್ಲ, ಏನು ಮಾಡ್ತೀಯ ಅಂತ ಕೇಳ್ತಾರೆ. ನೀವು ಫರ್ಮ್ ಆಗಿದ್ದರೆ ಸಾಕು. ಒಬ್ಬ ಯೋಗಿ ಇರ್ತಾನೆ, ಕಾಡುಗಳಲ್ಲಿ ಧ್ಯಾನ ಮಾಡ್ತಾ ಇದ್ದಾನು, ಅವ್ನು ನೋಡಿದ್ರೆ ತುಂಬ ಲೀನಾಗಿರ್ತಾನೆ, ಬಟ್ ಆ ಮಾತುಗಳು ಕಣ್ಣಿಂದ ಪವರ್ ಫರ್ಮ್ನೆಸ್ ಇರುತ್ತೆ ನೋಡಿ. ಆ ಥರ ಮನೆ ಕೆಲಸಗಳಲ್ಲಿ ಅವ್ರು ಮಾಡ್ತಾ ಬರಬೇಕು. ಇನ್ನೊಂದು ಆರ್ಟ್ಸು, ಸ್ಪೋರ್ಟ್ಸು, ಮ್ಯೂಸಿಕ್ ಅನ್ನೋದು ಚಿಕ್ಕ ವಯಸ್ಸಿಂದ ನಾವು ಅವ್ರಿಗೆ ಕೊಟ್ಟರೆ ಮಾತ್ರ ಎಮೋಷ್ನಲ್ ಸೈಡು, ಹಾರ್ಟನ್ನು ತುಂಬ ಡೆವಲಪ್ ಆಗುತ್ತೆ. ಈಗ ನಮ್ಮ ಮಗುವನ್ನು ನಾನು ತಬಲಾ ಕ್ಲಾಸ್ಗೆ ಜಾಯಿನ್ ಮಾಡಿದ್ದೆ. ಅದು ಆ ಮ್ಯೂಸಿಕ್ಕಿಂದ ಒಂದು ರಿದಮ್ ಅನ್ನೋದು ಬರುತ್ತೆ. ಇವಾಗ ನಮ್ಮ ತಾತ ಕಾಲ ನೋಡಿ, ನಮ್ಮದು ನೋಡಿ, ರಿದಮ್ ಅನ್ನೋದಿದೆ. 6 ಗಂಟೆ, 7 ಗಂಟೆ, 8 ಗಂಟೆ. ಇವಾಗ ರಿದಮ್ ಇದೆಯಾ? ಈ ಜನ್ರೇಷನ್ಗೆ ರಿದಮ್ ಇದೆಯಾ? ಅವ್ನು ಕಂಪ್ಲೀಟ್ಲಿ ಔಟ್ ಆಫ್ ರಿದಮ್. ಆ ರಿದಮ್ ಯಾವಾಗಿಲ್ವೋ ಬಾಡಿಯಲ್ಲಿ ಡಿಸಿಪ್ಲಿನ್ ಇರಲ್ಲ. ಬಾಡಿಗೆ ಒಂದು ಬಯಾಲಜಿ ಇದೆ, ಒಂದು ಸೈನ್ಸ್ ಇದೆ. ಆ ಡಿಸಿಪ್ಲಿನ್ ಬರಬೇಕಂದ್ರೆ ಬೆಳಗ್ಗೆ ಇಷ್ಟು ಗಂಟೆಗೆ ನೀವು ಎದ್ದೊಳ್ಬೇಕು, ಈ ಕೆಲಸಗಳೆಲ್ಲ ನೀವು ಮಾಡಲೇಬೇಕು, ಇದೆಲ್ಲ ನಿಮ್ಮದೇ ಜವಾಬ್ದಾರಿ, ನೀವು ಮಾಡಲೇಬೇಕು ಅಂತ ಡಿಸಿಪ್ಲಿನ್ ನಾವು ಕೊಟ್ಟರೆ ಜೊತೆಗೆ ಮೆಡಿಟೇಷನು ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ಅಲ್ಲಿ ಒಂದು ಹೆಲ್ದಿ ಬೌಂಡ್ರೀಸ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಆಟ ಆಡ್ಕೊಳ್ಳಿ, ಬಟ್ ಇಷ್ಟು ಟೈಮು ಓಕೆ, ಅದು ದಾಟಿದ್ರೆ ಮಾತ್ರ ಕಷ್ಟ. ಅದು ಸಾಫ್ಟಾಗಿ ಹೇಳಿ ನೀವು ಫರ್ಮಾಗಿ ನಿಲ್ತ್ಕೊಳ್ಳಿ. ಅವ್ನ ಟೈಮಿಗೆ ಬಂದಿಲ್ಲ ಅಂದರೆ ನಾವು ಏನು ಮಾಡಲ್ಲ, ಅಲ್ಲಿ ಹೋಗಿ ನಿಲ್ತ್ಕೊಳ್ತೀವಿ ಅಷ್ಟೇ. ನಮ್ಮನ್ನು ನೋಡೇ ಅವರು ಓಕೆ ಟೈಮ್ ಆಯಿತು, ಅದಕ್ಕೆ ಅಪ್ಪ ಬಂದರು ಅಂತ ಸೈಲೆಂಟಾಗಿ ಬರ್ತಾರೆ. ಒಂದು ಸತಿ ನಾವು ಹೊಡೆದಿದ್ರೆ ಏನಾಗುತ್ತೆ ಅಂದರೆ ಅದು ಬೇರೆ ಥರ ರಿವರ್ಸ್ ಆಗಿಬಿಡುತ್ತೆ. ಕಣ್ಣಿಂದಾನೇ ನಾವು ಕಮ್ಯುನಿಕೇಷನ್ ಕೊಡಬೇಕು. ಎಸ್. ಈಗ ನಮ್ಮ ಮಕ್ಕಳೆಲ್ಲವೂ ನಾರ್ಮಲ್ ಮಕ್ಕಳೇ ನಮಗಿರುವಂಥವು. 99% ನಾರ್ಮಲ್ ಮಕ್ಕಳಿರ್ತವೆ. 1%, 2% ಬೇರೆ ಥರದ್ದು, ಅಬ್ನಾರ್ಮಲ್ ಅಲ್ಲ, ಬೇರೆ ಥರ ಮಕ್ಕಳಿರ್ತವೆ. ಅದರಲ್ಲಿ ಒಂದು ಥರ ಅಂತಂದರೆ, ಈಗ ತುಂಬ ಇಂಟ್ಯೂಷನ್ ಇರುವಂಥ ಮಕ್ಕಳು, ಅದು ತುಂಬ ಸ್ಪಿರಿಚುವಲಿ ಆಲ್ರೆಡಿ ಎವಾಲ್ವ್ ಆಗಿರೋಂಥ ಮಕ್ಕಳು ಕೆಲವೊಂದು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಓಕೆ, ತುಂಬ ಬ್ರಿಲಿಯಂಟ್ ಆಗಿರೋ ಮಕ್ಕಳು, ಪ್ರಿಕೋಷಿಯಸ್ ಅಂತ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ, ಅಂದರೆ ಬಾಲ ಪ್ರತಿಭೆ, ಚಿಕ್ಕವನಿದ್ದಾಗೆ ಅವನಿಗೆಲ್ಲ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಇಂಥ ಮಕ್ಕಳು ಕೆಲವೊಂದು ಕಡೆ ಇದ್ದರೆ, ಇದು ಫಸ್ಟ್ ಇದನ್ನೇ ಅಡ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಂಥ ಮಕ್ಕಳನ್ನ ಹೇಗೆ ಸ್ಪಿರಿಚುವಾಲಿಟಿ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಫಸ್ಟು ತಂದೆ ತಾಯಿ ಅವರು ಧ್ಯಾನ ಮಾಡಬೇಕು, ಇವ್ರಿಗೆ ಅವೇರ್ನೆಸ್ ಇನ್ಕ್ರೀಸ್ ಆಗಬೇಕು. ಈಗ ಸೈಕಾಲಜಿಯಲ್ಲಿನೂ ನಾನು ತುಂಬ ಸ್ಟಡಿ ಮಾಡಿದ್ದೀನಿ. ನಮ್ಮ ಭಾವನೂ ತುಂಬ ಸೈಕಾಲಜಿ ಓದಿದ್ರು. ನಾನು ಅವರನ್ನು ಅಬ್ಸರ್ವ್ ಮಾಡಿದ್ದೀನಿ, ಅವ್ರ ಪ್ಯಾರೆಂಟಿಂಗು ತುಂಬ ಕಲಿತಾ ಇರ್ತೀನಿ. ಡೈಲಿ ನಮ್ಮ ಆಫೀಸಿಂದ, ಬಿಸ್ನೆಸ್ಸಿಂದ ನಾವು ಮನೆಗೆ ಹೋಗಿದ ತಕ್ಷಣ ಎಷ್ಟು ಟೈಮ್ ನಾವು ಚಿಲ್ಡ್ರನ್ ಜೊತೆ ಸ್ಪೆಂಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು ಮಾತಾಡಬೇಡ, ಜಸ್ಟ್ ಅವ್ರ ಹತ್ರ ಕುತ್ಕೊಂಡಿದ್ರೇ ಸ್ವಲ್ಪ ಟೈಮ್ ಆದಮೇಲೆ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೋಗಿದ ತಕ್ಷಣ ಏನಾಯಿತು ಇವತ್ತು ಸ್ಕೂಲಲ್ಲಿ ಏನೇನು ಮಾಡಿದೆ ಅಂದ ತಕ್ಷಣ ಅವ್ರು ಹೇಳಲ್ಲ. ಯಾಕೆಂದರೆ ಅಲ್ಲಿ ಪ್ರೀತಿನೂ ಇರುತ್ತಲ್ವ, ಅವರು ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಅಂತ ಹೇಳ್ತಾರೆ. ಬಟ್ ನೀವು ಅಲ್ಲಿ ಹೋಗಿ ಜಸ್ಟ್ ಕುತ್ಕೊಂಡು ನಿಧಾನಕ್ಕೆ ಆ ಆರ ಸಿಂಕ್ ಆಗುತ್ತೆ, ನಿಮ್ಮ ಎನರ್ಜಿ ಅವ್ರ ಎನರ್ಜಿ. ಯಾಕೆಂದರೆ ಅವ್ರು ಸ್ಕೂಲ್ಗೆ ಹೋಗಿ ಬಂದಿದ್ದಾರೆ, ನೀವು ಬಿಸ್ನೆಸ್ ಆಫೀಸಿಂದ ಬಂದಿದ್ದು, ಎನರ್ಜೀಸ್ ಡಿಫ್ರೆನ್ಸ್ ಇರುತ್ತೆ, ಮ್ಯಾಚ್ ಆಗಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಒಂದೇ ಫ್ರೀಕ್ವೆನ್ಸಿಗೆ ಬರುತ್ತೆ ಫ್ಯಾಮ್ಲಿ ಅನ್ನೋದು. ಅದಕ್ಕೆ ಹೇಳ್ತೀವಿ ಫ್ಯಾಮ್ಲಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಯಾಕೆಂದರೆ ಆ ಟೈಮಲ್ಲಿ ಆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಅವ್ರಿಗೆ ಒಂದು ಅವಕಾಶ ಕೊಡಬೇಕು. ನಾನು 1-2 ಕೇಳ್ತೀನಿ, ಆರ್ ಯು ಹ್ಯಾಪಿ? ಇಲ್ಲ ಅಂದರೆ ದೆನ್ ಡಿಗ್ ಮಾಡ್ತೀನಿ, ಯಾಕೆ, ಏನಾಯಿತು ಅಂತ ಮಾಡ್ತೀನಿ. ಇನ್ನೊಂದು ಇವತ್ತೇನಾದರೂ ಹೊಸದಾಗಿ ಕಲ್ತಿದೆಯಾ? ಈ 2 ಸಾಕು ಮಕ್ಕಳಿಗೆ. ಅವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಯಾವಾಗ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಪ್ರಶ್ನೆಗಳು ಕೇಳ್ತೀವೋ, ಒಂದು 5 ನಿಮಿಷ ಹೇಳಲ್ಲ ಒಂದೊಂದು ಸತಿ, ಆದಮೇಲೆ ನಿಧಾನಕ್ಕೆ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅವತ್ತದು ಅವಾಗವಾಗ ಎಕ್ಸ್ಪ್ರೆಸ್ ಮಾಡಿದರೆ ಒಳಗೆ ಏನು ಇರಲ್ಲ ಅವ್ರಿಗೆ. ಆ ಥರ ಬ್ಯಾಲೆನ್ಸಿಂಗ್ ಆಗಿ ನಾವು ಪ್ಯಾರೆಂಟಿಂಗ್ ಮಾಡ್ಕೋಬೇಕು.
ಇಲ್ಲಾಂದರೆ ಕೆಲವೊಬ್ಬರು 5 ವರ್ಷದಿಂದ ನಾನು ಸಫರ್ ಮಾಡ್ತಾ ಇದ್ದೆ, ನನ್ನ ಮಾತು ಯಾರು ಕೇಳೋಗೆ ಇಲ್ಲ ಅಂತ ಅವಾಗ ಎಕ್ಸ್ಪ್ರೆಸ್ ಮಾಡಿದ್ರೆ ಒಂದು ಸೈಕ್ಲೋನ್ ಥರ ಬರುತ್ತೆ. ಅಂದರೆ ಕೇಳೋಕೆ ಪ್ಯಾರೆಂಟ್ಸ್ ರೆಡಿ ಇಲ್ಲ, ಹೇಳಿದರೆ ಅವರು ಪ್ಯಾರೆಂಟ್ಸ್ ಏನು ಮಾಡ್ತಾರೆ ಅಂತ ಭಯದಿಂದನೇ ತುಂಬ ಒಳಗೆ ಇಟ್ಕೊಳ್ತಾರೆ. ಆ ಸ್ಟ್ರಿಕ್ಟ್ನೆಸ್ ಪ್ಯಾರೆಂಟಿಂಗಿಂದಾನೇ ಇದು ಭಯ, ಹೊಡ್ತಾರೋ ಏನಾದ್ರು ಆಗುತ್ತೆ ಅಂತ ಭಯ ಇರುತ್ತೆ. ಸೊ ನಿಮ್ಮ ಚೈಲ್ಡು ನಿಮ್ಮ ಫ್ರೆಂಡ್ ಆಗಿರ್ಬೇಕು ಫಸ್ಟ್. ಮತ್ತು ಇನ್ವೆಸ್ಟಿಗೇಷನ್ ತುಂಬ ಮಾಡಬಾರ್ದು ಅವ್ರ ಫ್ರೆಂಡ್ಸ್ ಹತ್ರ ಇವನು ಯಾಕೆಂದರೆ ಒಂದು ವಿಚಾರ ಏನಂದರೆ ಫ್ರೆಂಡ್ಸ್ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ನಿಮ್ಮ ತಂದೆ ತಾಯಿ ನನ್ನ ಹತ್ರ ಕೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ. ಆ ಟ್ರಸ್ಟ್ ನಿಮ್ಮ ಮೇಲೆ ಹೋಗ್ಬಿಟ್ರೆ, ಆ ಸ್ಟ್ರಿಕ್ಟ್ನೆಸ್ಸು ಇದು ಅದು ಅಂತ ನೀವು ಹಾಕಿದರೆ ಮಾತ್ರ ನಿಮ್ಮ ಹತ್ರ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಅವರು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೇ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅರ್ಥ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. 2 ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿದರು, ತುಂಬ ಚೆನ್ನಾಗಿದೆ. ಆರ್ ಯು ಹ್ಯಾಪಿ ಅನ್ನೋದು ಒಂದು, ಆಮೇಲೆ 2ನೇದು ಇವತ್ತೇನು ಕಲಿತೇನೆ ಹೊಸದು ಅಂತ. ಅಂದರೆ ಪ್ರತಿ ಸಲ ಇದೇ ಪ್ರಶ್ನೆಗಳು ಕೇಳಬೇಕು ಅಂತಲ್ಲ, ಅಂದರೆ ಈ ಇಂಟೆನ್ಷನ್ ಇರಬೇಕು ನಿಮ್ಮ ಮಾತುಗಳಲ್ಲಿ ಅಂತ ಹೇಳ್ತಾ ಇರೋದು. ಮತ್ತು 2ನೇದು ಏನಂತಂದರೆ ಹೋದ ತಕ್ಷಣ ಕೇಳಿಬಿಟ್ರೆ ನಮ್ಮಪ್ಪ ಇದನ್ನೇ ಕೇಳ್ತಾರೆ ಇವತ್ತು ಅಂತ, ಅದು ಚೆನ್ನಾಗಿರಲ್ಲ ಅದು. ಓಕೆ, ನಮ್ಮಪ್ಪ ಬಂದರು, ನಮ್ಮಪ್ಪ ಕೇಳ್ತಾರೆ ಈಗ ಆರ್ ಯು ಹ್ಯಾಪಿ ಅಂತ ಕೇಳ್ತಾರೆ. ಆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಹೋಗ್ಬಿಟ್ರೆ ಅವರು ರೆಡಿ ಆಗ್ಬಿಡ್ತಾರೆ, ಓ ನಾನು ಇವತ್ತೇನೋ ಕಲ್ತಿಲ್ಲ ಅಂತ ಹೇಳಬೇಕು ಅಥವಾ ಏನೋ ಹೇಳಬೇಕು ಅಂತೇಳಿ. ಹಾಗಲ್ಲ. ಸೊ ನಿಮ್ಮ ಟೋಟಲ್ ಮಾತಿನ ಹಿಂದೆ ಈ ಇಂಟೆನ್ಷನ್ ಇರಬೇಕು ಅನ್ನೋದು ಅಷ್ಟೇ ವಿಚಾರ. ಆಮೇಲೆ ಆ ಮಾತನ್ನು ನೀವು ಶುರು ಮಾಡೋಕ್ಕಿಂತ ಮುಂಚೆ ಎನರ್ಜಿ ಸಿಂಕ್ರನೈಸ್ ಆಗಬೇಕು ಅನ್ನೋದು ಕೂಡ 2ನೇ ಪಾಯಿಂಟ್, ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಹೀಗಾಗಿ ಸೊ ನೀವು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಕೂತ್ಕೊಂಡು ಓಕೆ ನೀವೇನೋ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಮೇಲೆ ಈ ಮಾತುಗಳು ಬರಲಿ. ಓಕೆ, ಪ್ರತಿ ಸಲ ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನನಗೆ ಅರ್ಥ ಆಯಿತು ನೀವು ಹೇಳಿದ್ದು. ಸರ್, ಇನ್ನೊಂದು ಸಲ ನಾನು ಆ ವಿಚಾರದ ಬಗ್ಗೆ ಕೇಳಬೇಕು ಅಂದರೆ, ಈಗ ಕೆಲವು ಮಕ್ಕಳು ತುಂಬ ಬ್ರಿಲಿಯಂಟ್ ಇರ್ತಾರೆ, ತುಂಬ ಇಂಟ್ಯೂಷನ್ ಇರುತ್ತೆ, ಸ್ಪಿರಿಚುವಲಿ ಎವಾಲ್ವ್ಡ್ ಇರ್ತಾರೆ, ಅಂದರೆ ಅವ್ನು ಗುರುತಿಸೋದು ಹೇಗೆ ಸರ್? ಸರ್, ಈಗ ನಮ್ಮ ಎಜುಕೇಷನ್ ಸಿಸ್ಟಮು ಬರೀ ಸರ್ವೈವಲನ್ನು ಹೇಳ್ಕೊಡ್ತಾ ಇದೆ. ದಟ್ ಈಸ್ ದ ಬಿಗ್ಗೆಸ್ಟ್ ಪೇಯ್ನ್. ಗುರುಕುಲ್ ಸಿಸ್ಟಮಲ್ಲಿ ನೀವು ನೋಡಿ ಎಲ್ಲರಿಗೂ ಎಲ್ಲ ವಿದ್ಯೆ ಗೊತ್ತಾಗುತ್ತೆ, ಬಟ್ ಆ ಗುರು ಏನು ಮಾಡ್ತಾರೆ ನೋಡ್ತಾ ಇರ್ತಾರೆ. ಇವನು ವಿಲ್ಲು ವಿದ್ಯೆಯಲ್ಲಿ ಇವನು ಎಕ್ಸಲೆಂಟ್ ಆಗ್ತಾನ, ಇವನು ಮ್ಯಾಥಮೆಟಿಕ್ಸಲ್ಲಿ ಇದ್ದಾನ, ಇಲ್ಲಾಂದರೆ ಒಂದು ಗದೆ ಯುದ್ಧದಲ್ಲಿ ಇವನು ಎಕ್ಸ್ಪರ್ಟ್ ಆಗ್ತಾನ, ಇಲ್ಲಾಂದರೆ ಒಂದು ಸ್ಟ್ರಾಟಜಿಸ್ಟ್ ಆಗ್ತಾನ, ಗುರುತಿಸಿ ಆಮೇಲೆ ಅದರಲ್ಲಿ ಶಿಕ್ಷಣ ಅನ್ನೋದು ಸ್ಪೆಷಲ್ ಆಗಿ ಕೊಡ್ತಾ ಇರ್ತಾರೆ. ಬಟ್ ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗಾಗಿದೆ ಅಂದರೆ ಬರೀ ಸರ್ವೈವಲ್, ನೀವು ಏನೇ ಟ್ಯಾಲೆಂಟ್ ಇದ್ರೂ ಅದು ಕೊಡಲ್ಲ. ಬಟ್ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗುತ್ತಾ ಇಲ್ಲೋ ಅನ್ನೋದು ದೊಡ್ಡ ಪ್ರಶ್ನೆ. ಅದು ಇರಲಿ ಒಂದು ಸೈಡು, ಬಟ್ ಆ್ಯಸ್ ಎ ಪ್ಯಾರೆಂಟ್ಸ್ ಆಗಿ ನಾವು ನೋಡ್ತಾ ಇರಬೇಕು. ಈಗ ನನ್ನ ಮಗು ನಾನು ನೋಡ್ತಾ ಇದ್ದೀನಿ, ಅವನಿಗೆ ಈ ತುಂಬ ಕಡೆ ಟ್ರಾವೆಲ್ ಮಾಡಿ ಅಲ್ಲಿಂದ ಕಲಿಯೋದು, ನೆಕ್ಸ್ಟು ಎಲ್ಲಾದರೂ ನಾನು ಅಗ್ರಿಕಲ್ಚರ್ ಫಾರ್ಮರ್ಸ್ ಜೊತೆ ಅವನು ನೋಡಿದರೆ ಅವನೊಂದು ಫಾರ್ಮರ್ ಆಗಿಬಿಡ್ತಾನೆ. ಸೊ ಅವನಿಗೆ ಅಗ್ರಿಕಲ್ಚರ್ ಮೇಲೇನೋ ಈ ನೇಚರ್ ಜೊತೆ ಇರೋದು ತುಂಬ ಆಸಕ್ತಿ ಇದೆ, ತುಂಬ ಇಂಟ್ರೆಸ್ಟ್ ಇದೆ. ಮ್ಯಾಥಮ್ಯಾಟಿಕ್ಸಲ್ಲಿ ಬ್ರಿಲಿಯಂಟ್ ಆಗಿದ್ದಾನೆ. ಸೊ ನೆಕ್ಸ್ಟು ಅವನ ಲೈಫಲ್ಲಿ ಸ್ವಲ್ಪ ರಿದಮ್ ಮಿಸ್ ಆಗ್ತಾಯಿದೆ, ಅದಕ್ಕೆ ತಬಲಾ ಕ್ಲಾಸ್ಗೆ ಹಾಕಿದ್ದೀವಿ. ಸೊ ಅಲ್ಲಿ ಏನು ರಿದಮ್ಸ್ ಬರುತ್ತೆ ಅವ್ರಿಗೆ. ಸೊ ನಾವು ಅಬ್ಸರ್ವ್ ಮಾಡಿದ್ರೇ ಅವ್ರಿಗೆ ಏನು ಕೊಡಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈಗ ಮ್ಯಾಥಮ್ಯಾಟಿಕ್ಸಲ್ಲಿ ಅವನು ಚೆನ್ನಾಗಿದ್ದಾನ, ನಾನು ಏನು ಮಾಡ್ತೀನಿ, ನಮ್ಮದು ಲೆಕ್ಕ ಗಿಕ್ಕ ಏನಾದ್ರು ಬಂದರೆ ಅವನು ಇನ್ವಾಲ್ವ್ ಮಾಡ್ತೀನಿ. ಏನಾದರೂ ಮನಿ ಕೌಂಟಿಂಗ್ ಇದ್ದರೆ ಅವನಿಗೆ ಇಂಟ್ರೆಸ್ಟ್ ಇದೆ, ನಾನು ಫಸ್ಟು ಬರ್ತೀನಿ, ಅವ್ನು ಕೌಂಟ್ ಮಾಡ್ತಾನೋ ನಾನು ಕೌಂಟ್ ಮಾಡ್ತೀನಿ. ಮತ್ತು ಈ ಚಿಕ್ಕ ಚಿಕ್ಕ ಟ್ರಾನ್ಸಾಕ್ಷನ್ಸ್ ನಾನು ಏನು ಮಾಡ್ತೀನಿ, ಗೂಗಲ್ ಪೇ ಫೋನ್ಪೇ ಬೇಡ, ಕೈಯಲ್ಲಿ ಕಾಸು ಕೊಡ್ತೀನಿ. ಅವನು ಹೋಗಿ ಒಂದು 8 ರೂಪಾಯಿ ಆಗಿದ್ರೆ 2 ರೂಪಾಯಿ, ಇದು ಒಂದು ಪ್ರಾಕ್ಟಿಕಲ್. ಅಂದರೆ ಯಾವುದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಕೆಲವೊಬ್ಬರು ಮಂಗಾಗಿರ್ತಾರೆ, ಬಟ್ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಅವ್ರಿಗೆ ನೋಡಬೇಕು, ಅವ್ರಿಗೊಂದು ಪೇಂಟಿಂಗ್ ಮಾಡಿದ್ರೆ ಚೆನ್ನಾಗುತ್ತೆ. ನಾನೊಂದು ಕೇಸ್ ಸ್ಟಡಿ ಹೇಳ್ತೀನಿ. ಒಬ್ಬ ತಾಯಿ ಮಗಳು ಬಂದರು, ಅವರು ಇಬ್ಬರು ಓಪನ್ ಅಪ್ ಆಗ್ತಾಯಿಲ್ಲ. ನನಗೆ ಗೊತ್ತಾಗಿದೆ ಇಬ್ಬರ ಹತ್ರ ಸಪ್ರೇಟಾಗಿ ಮಾತಾಡಬೇಕು ಅಂತ. ಆ ತಾಯಿ ಹತ್ರ ನೋಡಿದರೆ ಏನು ಮಾಡಲ್ಲ ಸರ್, ಬರೀ ರೂಮು ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಳ್ತಾರೆ, ಏನು ಮಾಡಲ್ಲ, ಊಟನೂ ಮಾಡಲ್ಲ, ಇದು ಅದು ಅಂತ ಇಷ್ಟು ದೊಡ್ಡ ಕಂಪ್ಲೇಂಟ್ ಲಿಸ್ಟ್ ಹಾಕಿದ್ದಾರೆ. ಅವನು ಕರೆದುಬಿಟ್ಟು ಮಗಳ ಹತ್ರ ಮಾತಾಡಿದರೆ ಪ್ರೀತಿ ಇಲ್ಲ ಮನೆಯಲ್ಲಿ, ಇದು ಇಲ್ಲ ಅದಿಲ್ಲ, ಏನೇನು ಇಲ್ಲ ಅಂತಲೂ ದೊಡ್ಡ ತರಕಾರಿ ಲಿಸ್ಟ್ ಥರ ಇಬ್ಬರು ಕೊಟ್ಟರು. ಆಮೇಲೆ ನಾನು ಅಬ್ಸರ್ವ್ ಮಾಡಿ ನಾನು ಏನು ಹೇಳಿದ್ದೆ, ಫಸ್ಟ್ ನಾನು ಇಬ್ಬರಿಗೆ ಏನೂ ಹೇಳಿಲ್ಲ, ನೀವು ಫಸ್ಟು ಧ್ಯಾನ ಮಾಡಿ ನಾನು ಸೌಂಡ್ ಹೀಲಿಂಗ್ ಮಾಡ್ತೀನಿ ಅಂತ. ಒಂದು 6 ವೀಕ್ಸ್ ಆದಮೇಲೆ ಇವಳಲ್ಲಿ ಒಂದು ಚೇಂಜಸ್ ಬಂದಿದೆ. ಅದನ್ನು ನೋಡಿ ತಾಯಿ ಖುಷಿಪಟ್ಟರು. ಮತ್ತು ಆ ತಾಯಿಗೆ ಹೇಳಿದ್ನಿ, ನಿಮ್ಮದು ಒಂದು ರೋಲ್ ಇದೆ, ಇದೆಲ್ಲ ಕೆಲವೊಂದು ಅವ್ರು ಮಿಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಳಬೇಡಿ, ನೀವು ಇದನ್ನು ಕೊಡೋಕೆ ಶುರು ಮಾಡಿ ಅಂತ. ಇವಾಗ ಅವರು ಖುಷಿಯಾಗಿದ್ದಾರೆ. ನಮ್ಮ ಮಗಳಿಗೆ ಮತ್ತೆ ಒಂದು ಜನ್ಮ ಕೊಟ್ಟಿದ್ದೀರಿ ಸರ್ ನೀವು, ಇವಾಗ ಬೆಟರ್ ಆಗಿದ್ದಾರೆ, ಇನ್ನೂ ಇದೆ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ಇವ್ರಿಗೆ ಏನು ಕೊಡಬೇಕಂದ್ರೆ 2 ಕಡೆನೂ ನಾವು ನೋಡ್ತಾ ಇರಬೇಕು. ನೋಡ್ತಾ ಅವ್ರಿಗೆ ಕರೆಕ್ಟ್ ಸಜೆಷನ್ ಕೊಟ್ರೇ ಅವರು ಓಪನ್ ಅಪ್ ಆಗ್ತಾರೆ. ಸೊ ಆ ಒಂದು ನಾವು ಕೇಳಬೇಕಂದ್ರೆ ಇಬ್ಬರಲ್ಲಿ ನೋಡಿದರೆ ಇಬ್ಬರಿಗೂ ಈ ಪೇಂಟಿಂಗ್ ಆ್ಯಂಡ್ ಕ್ರಿಯೇಟಿವಿಟಿಯಲ್ಲಿ ತುಂಬ ನಾಲೆಡ್ಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಅದಕ್ಕೆ ನಾನು ಅವ್ರಿಗೆ ಏನು ಹೇಳಿದ್ನಿ, ಈ ಒಂದು ಪೇಂಟಿಂಗ್ ಮಾಡಿಕೊಡಿ ನನಗೆ, ಅದು ಮಾಡಿಕೊಡಿ ಅಂದರೆ ಅವ್ರ ಕ್ರಿಯೇಟಿವಿಟಿ ಹೊರಗೆ ಬರ್ತಾ ಇದಲ್ವ, ಅವರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ನೋಡಿದ್ದೀನಿ.
ಇವಳಿಗೆ ಏನೇನು ಮಿಸ್ ಆಗ್ತಾ ಇದೆಯೋ ಲೈಫಲ್ಲಿ ಅದೆಲ್ಲ ಕಂಪ್ಲೀಟ್ ಮಾಡಿ ಎಜುಕೇಷನು ಕೋರ್ಸಸ್ ಇದೆಲ್ಲ ಮಾಡಿ ಅವ್ರಿಗೂ ಹೊರಗೆ ಪ್ರಪಂಚ ಸ್ವಲ್ಪ ಪರಿಚಯ ಮಾಡಿಕೊಡ್ತಾ ಇದೆ. ಅಂದರೆ ಇಟ್ ಟೇಕ್ಸ್ ಟೈಮ್. ಬಟ್ ಈ ಇಬ್ಬರು ಲೈಫಲ್ಲಿನೂ ಒಂದು ಪ್ಯಾರೆಂಟ್ ಆ್ಯಂಡ್ ಚೈಲ್ಡ್ ಇಬ್ಬರೂ ಅವ್ರ ಟ್ಯಾಲೆಂಟ್ಸ್ ನಾವು ಗುರುತಿಸಬೇಕು. ಈ ಕಂಪ್ಲೇಂಟು ಸಾಲ್ವ್ ಮಾಡೋಕ್ಕೆ ಮುಂಚೆ ಏನು ಅವ್ರಿಗೆ ಕೊಟ್ಟರೆ ಅವರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ ಅಂತ ನಾವು ನೋಡಬೇಕು. ನೋಡೋ ಕಣ್ಣು ಇರಬೇಕು. ಅದು ಕೇಳಿ ಅವ್ರು ಇಂಪ್ರೂವ್ ಮಾಡ್ತಾಯಿದ್ರಿ. ಒಂದು ಸ್ವಲ್ಪ ದಿವಸ ಆದಮೇಲೆ ಇಬ್ಬರನ್ನು ಒಂದೇ ಸತಿ ಕೂರಿಸಿ ಆವಾಗ ನಾವು ಕೌನ್ಸಿಲಿಂಗ್ ಕೊಡಬೇಕು. ಇವಾಗ ಒಬ್ಬರನ್ನೇ ಕೌನ್ಸಿಲಿಂಗ್ ಮಾಡೋದು ಈಸಿ. ಒಂದು ಕಪಲು ಒಂದು ಫ್ಯಾಮ್ಲಿಯನ್ನು ಕೂರಿಸಿ ನಾವು ಕೌನ್ಸಿಲಿಂಗ್ ಮಾಡಿದ್ರೆ ತುಂಬ ಓಪನ್ ಅಪ್ ಆಗ್ತಾರೆ. ಅಲ್ಲಿ ಆ ಓಪನ್ ಅಪ್ ಆಗೋ ಟೈಮಲ್ಲಿ ಆ ಎಮೋಷನ್ಸ್ನು ಮೈಂಡನ್ನು ಬ್ಯಾಲೆನ್ಸ್ ಮಾಡೋ ಶಕ್ತಿ ನಮ್ಮ ಹತ್ರ ಇರಬೇಕು. ಇಲ್ಲಾಂದರೆ ಅಲ್ಲಿ ದೊಡ್ಡ ಜಗಳನೇ ಆಗಿಬಿಡುತ್ತೆ. ಒಂದು ಸತಿ ದೊಡ್ಡ ಫ್ಯಾಮ್ಲಿ ಬಂದರು, ತುಂಬ ಹೆಸರಿದೆ, 4 ಜನನೂ ಬಂದರು, ಒಂದು 4-5 ಜನ ಬಂದರು. ಅವರು ಎಲ್ಲರೂ ತುಂಬ ವರ್ಷದಿಂದ ಒಳಗೆ ಇರೋದೆಲ್ಲ ಓಪನ್ ಅಪ್ ಆಗಿದ್ರು. ಅಲ್ಲೆಲ್ಲೇ ಮಾತುಗಳು, ನೀವು ಈ ಥರ ಆ ಥರ ಅದೆಲ್ಲ ಮಾತಾಡಿದ್ರು. ಎಲ್ಲ ಆದಮೇಲೆ ನಾನು ಶಾಂತವಾಗಿ ಕೇಳಿದ್ದೀನಿ. ಎಲ್ಲ ಆದಮೇಲೆ ಹೇಳಿದ್ದೀನಿ, ನೀವೆಲ್ಲ ಒಟ್ಟಿಗೆ ಸೇರಿ ಏನೋ ಒಂದು ದೊಡ್ಡ ವಿಷಯ ಬಿಸ್ನೆಸ್ ಏನೋ ಮಾಡ್ತಾಯಿದ್ರಿ, ನಿಮ್ಮೊಳಗೇ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಇಲ್ಲ ಅಂದರೆ ಹೊರಗೆ ಇರೋರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂತ ತಕ್ಷಣ ಅವೇರ್ನೆಸ್ ಬಂದಿದೆ. ಅವಾಗ ಅವೆಲ್ಲ ಮಾತಾಡ್ಕೊಂಡು ಇವಾಗ ಒಂದು ಹಾರ್ಮೋನಿ ಅನ್ನೋದು ಬಂದಿದೆ. ಸೊ ಅವರು ಓಪನ್ ಅಪ್ ಆಗೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕೊಡಬೇಕು. ಅದು ಮನೆಯಲ್ಲಿರೋ ಮಕ್ಕಳಾಗಲಿ, ಬೇರೆಯೊಬ್ರಿಗಾಗಲಿ, ಒಂದು ಕಪಲ್ಗಾಗಲಿ. ಕಪಲ್ಸ್ನು ತುಂಬ ಜನ ಬಂದರೆ ಯಾಕೆಂದರೆ ಕೇಳಲ್ಲ, ಅವ್ರು ನನ್ನ ಮಾತು ಕೇಳಲ್ಲ ಅಂತಾರೆ. ಇಬ್ಬರನ್ನ ಕೂರಿಸಿದ್ರೆ ಓಪನ್ ಅಪ್ ಆಗಿದ್ದರೆ ತುಂಬ ಸಾಲ್ವ್ ಆಗುತ್ತೆ. ಸೊ ಸ್ಪಿರಿಚುವಲ್ ಪೇರೆಂಟಿಂಗ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇದರಲ್ಲಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ಆ ಥರ ದಯವಿಟ್ಟು ಇದನ್ನು ನೀವು ಒಂದೇ ಸಲ ನೋಡಿಕೊಂಡು ನಿರ್ಧಾರಕ್ಕೆ ಬರಬೇಡಿ. ಯಾಕೆಂದರೆ ಸಾಕಷ್ಟು ವಿಚಾರಗಳು, ಅನ್ಟೋಲ್ಡ್ ವಿಚಾರಗಳು ಸಾಕಷ್ಟಿದೆ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ನಿಮ್ಮದು ಯಾವುದೋ ಒಂದು ಸಮಸ್ಯೆ ನಾವು ಮಾತಾಡಿಲ್ಲ ಅಂತ ಅಂದ್ಕೊಳ್ಳಿ, ನೀವು ಇದನ್ನು 2ನೇ ಸಲ ನೋಡಿ ನಿಮ್ಗೆ ಆ ಸಮಸ್ಯೆಗೂ ಪರಿಹಾರ ಕೂಡ ಸಿಗುತ್ತೆ ಅಲ್ವಾ ಸರ್? ಕರೆಕ್ಟ್. ಪ್ರತಿಯೊಂದನ್ನು ಪ್ರಾಯಶಃ ಹೇಳೋಕ್ಕಾಗದೇ ಇರ್ಬೋದು, ನನಗೆ ಕೇಳೋಕ್ಕಾಗದೇ ಇರ್ಬೋದು, ಬಟ್ ಇದರಲ್ಲಿ ಸಾಕಷ್ಟು ವಿಚಾರಗಳಿದೆ. ಓಕೆ, ಸೊ ಅದನ್ನು ದಯವಿಟ್ಟು ನೀವು ಅದನ್ನು ಅಬ್ಸರ್ವ್ ಮಾಡಿ ಮತ್ತು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಸೆಷನ್ನ ಮುಗಿಸ್ತಾ ಇದ್ದೀನಿ. ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ಅಯ್ಯಪ್ಪ ಪಿಂಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಸರ್. ತುಂಬ ಧನ್ಯವಾದ. ಥ್ಯಾಂಕ್ ಯು ಮಾತಾಡಿದ್ದಕ್ಕಾಗಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಏನಾದರೂ ಮಾತಾಡಿಲ್ಲ ಅಂತಂದರೆ ಮತ್ತು ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರ ಸಂಸ್ಥೆನ ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರ್, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ. ಆಸಕ್ತರು, ಅವಶ್ಯಕತೆ ಇದ್ದರು, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಇದ್ದವರು ದಯವಿಟ್ಟು ಸಂಪರ್ಕಿಸಿ ಅವ್ರನ್ನ. ನೋಡ್ತಾರೆ ಗೌರಿ ಶಕಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.